ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ದೇಶ ಹಾಳಾದರೂ ಅಧಿಕಾರ ಬೇಕು ಎಂಬ ಮನಸ್ಥಿತಿಯನ್ನು ನಾವು ಒಪ್ಪುವುದಿಲ್ಲ. ದೇಶ ಸುರಕ್ಷಿತವಾಗಿದ್ದರೆ ಮಾತ್ರ ರಾಜಕೀಯವೂ ಸುರಕ್ಷಿತವಾಗಿರುತ್ತದೆ, ಸಂವಿಧಾನವೂ ಉಳಿಯುತ್ತದೆ. ಮಾಜಿ ಸಚಿವ ಸಿಟಿ ರವಿ ಹೇಳಿಕೆ. ಮನೆ ಕಾಂಪೌಂಡ್ ತೆರವು ವಿವಾದ, ನಟ ಯಶ್ ತಾಯಿ ಪುಷ್ಪ ಎಂಟ್ರಿ, ದೂರುದಾರ ದೇವರಾಜ್ ಠಾಣೆಗೆ ಹಾಜರು, ಇಬ್ಬರ ವಿಚಾರಣೆ. ಬಿಜೆಪಿ ಸರ್ಕಾರದ ಉದ್ದೇಶ ಜನರಿಗೆ ಉದ್ಯೋಗ ನೀಡುವುದರ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಸಾಧಿಸುವುದಾಗಿದೆ. ಮಹಾತ್ಮ ಗಾಂಧೀಜಿ ಅವರ ಆಶಯಗಳನ್ನು ಸಾಕಾರಗೊಳಿಸುವ ಉದ್ದೇಶದಿಂದ ನರೇಗಾ ಯೋಜನೆಯಲ್ಲಿ ಬದಲಾವಣೆ ಮಾಡಲಾಗಿದೆ. ಮಾಜಿ ಸಚಿವ ಸಿಟಿ ರವಿ ಹೇಳಿಕೆ. ವಾರ್ತೆಗಳ ವಿವರ. ಅಕ್ರಮ ವಲಸಿಗರ ಮೇಲೆ ರಾಜಕೀಯ ಬೇಡ, ದೇಶದ ಹಿತಕ್ಕಾಗಿ ಒಟ್ಟಾಗಿ ನಿಲ್ಲಿ. ಈ ವಿಚಾರದಲ್ಲಿ ಸಚಿವ ಪ್ರಿಯಾ ಖರ್ಗೆ ವಾಸ್ತವತೆ ಅರಿಯದೆ ಮಾತನಾಡುತ್ತಿದ್ದಾರೆ ಎಂದು ಮಾಜಿ ಸಚಿವ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ವಲಸಿಗರು ಒಂದೇ ದಿನದಲ್ಲಿ ದೇಶದ ಗಡಿ ದಾಟಿ ಬಂದಿಲ್ಲ. ಪಶ್ಚಿಮ ಬಂಗಾಳ, ಅಸ್ಸಾಂ, ನೇಪಾಳ ಸೇರಿದಂತೆ ವಿವಿಧ ಪ್ರದೇಶಗಳಿಂದ ದಶಕಗಳ ಹಿಂದೆಯೇ ಅಕ್ರಮ ವಲಸೆ ನಡೆದಿದೆ ಎಂದು ಹೇಳಿದರು. ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ದೇಶದಲ್ಲಿ ಗಡಿ ಸುರಕ್ಷತೆ ಬಲಹೀನವಾಗಿದ್ದಾಗ ಅಕ್ರಮ ವಲಸೆಗೆ ರಾಜಮಾರ್ಗ ಕಲ್ಪಿಸಿದ ವ್ಯವಸ್ಥೆ ಜೀವಂತವಾಗಿತ್ತು. ಆ ವ್ಯವಸ್ಥೆಗೆ ಬಲ ತುಂಬಿದವರು ಕಾಂಗ್ರೆಸ್ ಮತ್ತು ಅದರ ಬೆಂಬಲಿತ ಶಕ್ತಿಗಳೇ. ಅಕ್ರಮ ವಲಸಿಗರನ್ನು ದೇಶದಿಂದ ಹೊರಹಾಕುವ ವಿಚಾರದಲ್ಲಿ ರಾಜಕೀಯ ಭೇದ ಭಾವ ಬಿಟ್ಟು ಎಲ್ಲರೂ ಒಟ್ಟಾಗಿ ನಿಲ್ಲಬೇಕು. ಅಕ್ರಮ ವಲಸಿಗರಿಗೆ ಕಡಿವಾಣ ಹಾಕಲು ಜಾರಿಗೆ ತಂದಿರುವ ಸಿಎಎ ಮತ್ತು ಎಸ್ಐಆರ್ ಕ್ರಮಗಳಿಗೆ ನೀವು ಏಕೆ ವಿರೋಧಿಸುತ್ತಿದ್ದೀರಿ? ನಿಮಗೆ ದೇಶದ ಹಿತಕ್ಕಿಂತ ಅಕ್ರಮ ನಿವಾಸಿಗಳ ಮತ ಬ್ಯಾಂಕ್ ಮುಖ್ಯವೇ? ದೇಶ ಹಾಳಾದರೂ ಅಧಿಕಾರ ಬೇಕು ಎಂಬ ಮನಸ್ಥಿತಿಯನ್ನು ನಾವು ಒಪ್ಪುವುದಿಲ್ಲ. ದೇಶ ಸುರಕ್ಷಿತವಾಗಿದ್ದರೆ ಮಾತ್ರ ರಾಜಕೀಯವೂ ಸುರಕ್ಷಿತವಾಗಿರುತ್ತದೆ, ಸಂವಿಧಾನವೂ ಉಳಿಯುತ್ತದೆ ಎಂದು ಹೇಳಿದರು. ಒಂದು, ಪ್ರಿಯಾಂಕ್ ಖರ್ಗೆ ಅವರಿಗೆ ವಾಸ್ತವಿಕತೆ ಅರಿವು ಭಾಳ ಕಡಿಮೆ ಇದೆ. ಏಕೆಂದರೆ ಅಕ್ರಮ ಬಾಂಗ್ಲಾ ನಿವಾಸಿಗಳು ಒಂದಿನದಲ್ಲಿ ಗಡಿ ದಾಟಿ ಬಂದಿರೋದಲ್ಲ, ಮತ್ತು ಅಸ್ಸಾಮು, ಪಶ್ಚಿಮ ಬಂಗಾಳ, ನೇಪಾಳ ಈ ಮೂಲಕನೇ ದೊಡ್ಡ ಪ್ರಮಾಣದಲ್ಲಿ ಗಡಿ ದಾಟಿ ಬಂದಿರೋದು. ಅಲ್ಲಿ ಸುರಕ್ಷಿತ ವ್ಯವಸ್ಥೆಯನ್ನು ಸ್ವತಂತ್ರ ನಂತರದ ದಿನಗಳಲ್ಲಿ ಭಾಳ ವರ್ಷಗಳ ಕಾಲ ಅಲ್ಲಿ ಸುರಕ್ಷಿತ ವಾತಾವರಣ ಇರಲಿಲ್ಲ. ಈ ದೇಶದೊಳಗೆ ಅಕ್ರಮವಾಗಿ ನುಸುಳುಕೋರರಾಗಿ ಬಂದವರಿಗೆ ರಾಜಮಾರ್ಗ ತೋರಿಸುವಂಥ ರಾಜಕೀಯ ವ್ಯವಸ್ಥೆ ಜೀವಂತವಾಗಿದೆ. ಆ ರಾಜಕೀಯ ವ್ಯವಸ್ಥೆಗೆ ದೊಡ್ಡ ಶಕ್ತಿ ತುಂಬಿರೋದೇ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಬೆಂಬಲಿತ ಒಕ್ಕೂಟ. ಈಗ ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೇನೆ, ನಿರ್ದಾಕ್ಷಿಣ್ಯವಾಗಿ ಹೊರಹಾಕೋಣ. ನೀವು ಸಪೋರ್ಟ್ ಮಾಡಿ. ನೀವ್ಯಾಕೆ NRCನ ವಿರೋಧ ಮಾಡ್ತೀರಿ? ನೀವ್ಯಾಕೆ SIRನ ವಿರೋಧ ಮಾಡ್ತೀರಿ? ನಿಮಗೆ ಅಕ್ರಮ ನಿವಾಸಿಗಳು ಓಟ್ ಬೇಕಾ? ನಿಮಗೆ ದೇಶ ಹಾಳಾದರೂ ಪರವಾಗಿಲ್ಲ, ತಾತ್ಕಾಲಿಕ ನೀವು ಗೆದ್ದು ಬಂದರೂ ಸಾಕು, ಆಮೇಲೆ ದೇಶ ಸೋಲ್ಲಿ, ಅದಕ್ಕೆ ನೀವು ವಿರೋಧ ಮಾಡ್ತೀರಾ? ನಾವು ದೇಶ ಸೋಲಕ್ಕೆ ಬಿಡಲ್ಲ. ನೀವು ಯಾಕೆ CAAಗೆ ವಿರೋಧ ಮಾಡಿದ್ರಿ ಹೇಳಿ? ಯಾಕೆ NRCಗೆ ವಿರೋಧ ಮಾಡಿದ್ರಿ ಹೇಳಿ? ಯಾಕೆ SIRಗೆ ವಿರೋಧ ಮಾಡ್ತಿದ್ರಿ ಹೇಳಿ? ಇದರಲ್ಲಿ ಏನಾದ್ರು ನ್ಯಾಷನಲ್ ಇಂಟ್ರೆಸ್ಟ್ ಇದೆಯಾ? ಇರೋದು ಕೇವಲ ನಿಮ್ಮ ಅಕ್ರಮ ಮತ ಬ್ಯಾಂಕಿನ ಹಿತಾಸಕ್ತಿ ಮಾತ್ರ. ಈ ಅಕ್ರಮ ಮತ ಬ್ಯಾಂಕಿನ ಹಿತಾಸಕ್ತಿ ಬಿಡಿ, ತಾನೇ ಸರಿಯಾಗುತ್ತೆ. ನಿರ್ದಾಕ್ಷಿಣ್ಯವಾಗಿ ಹೇಳಿ, ನಾವು ಬೆಳ್ತೀವಲ್ಲ ಹಂಗೆ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನು ಒದ್ದು ಹೊರಗೆ ಹಾಕಬೇಕು ಅಂತ ಹೇಳಿ ಅದಕ್ಕೆ ಪೂರಕವಾಗಿ ನಿಂತ್ಕೊಳ್ಳಿ. ಅವ್ರಿಗೆ ಯಾಕೆ ಮನೆ ಕೊಡಕ್ಕೆ ಹೊರಟ್ರಿ ನೀವು? ಕೋಗಿಲೂನಲ್ಲಿ 200 ಚಿಲ್ಲರೆ ಜನ ಅಂತ ಹೇಳಿದ್ರಿ. ನಾವು ಹೋರಾಟ ಮಾಡೋತ್ತಿಗೆ 49 ಇಳಿತು. ಇಲ್ಲದೇ ಇದ್ರೆ ಏನು ಮಾಡ್ತಿದ್ರಿ ನೀವು? ಎಲ್ಲ ಅಕ್ರಮ ಬಾಂಗ್ಲಾ ನಿವಾಸಿಗಳಿಗೆ ಆಗಲೇ ನೀವು ತಯಾರಿ ಮಾಡಿಬಿಟ್ಟಿದ್ರಿ ಕೊಡೋಕ್ಕೆ. ಅದಕ್ಕೆ ಕೇಂದ್ರ ಸರ್ಕಾರ ತನ್ನ ಕೆಲಸ ತಾನು ಮಾಡುತ್ತೆ. ನೀವು ಅದಕ್ಕೆ ಪೂರಕವಾಗಿ ಇಂಟ್ರೆಸ್ಟ್ ಆಫ್ ದ ನೇಷನ್ ಸ್ಪಂದಿಸಿ. ರಾಜಕಾರಣನ ದೇಶ ಸುರಕ್ಷಿತವಾಗಿದ್ದರೆ ಮಾಡ್ಬೋದು. ದೇಶ ಸುರಕ್ಷಿತವಾಗಿದ್ದರೆ ಸಂವಿಧಾನ ಉಳಿಯುತ್ತೆ. ದೇಶ ಸುರಕ್ಷಿತವಾಗಿಲ್ಲದೆ ಇದ್ದರೆ ಸಂವಿಧಾನ ಕೈಯಲ್ಲಿ ಪುಸ್ತಕ ಹಿಡ್ಕೊಂಡ ತಕ್ಷಣ ಉಳಿದು ಬಿಡುತ್ತಾ? ಸಂವಿಧಾನದ ಆಶಯಕ್ಕೆ ತಕ್ಕಂತೆ ನಡ್ಕೊಳ್ಳಿ, ಆವಾಗ ಉಳಿಯುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಿವಂಗತ ದೇವರಾಜ ಅರಸು ಅವರ ಆಡಳಿತದ ದಾಖಲೆ ಮುರಿದಿದ್ದಾರೆ ಎನ್ನುವ ಹೇಳಿಕೆಗೆ ಪ್ರತಿಕ್ರಿಯಿಸಿದ ರವಿ, ಅವರು ತಮ್ಮ ಆಡಳಿತದ ದಾಖಲೆ ಮುರಿದಿಲ್ಲ, ಬದಲಾಗಿ ಭ್ರಷ್ಟಾಚಾರ, ಸಾಲ, ರೈತ ಆತ್ಮಹತ್ಯೆ, ಅತ್ಯಾಚಾರ, ದರೋಡೆ ಪ್ರಕರಣಗಳಲ್ಲಿ ಹೊಸ ದಾಖಲೆ ಬರೆದಿದ್ದಾರೆ. ಅಡುಗೆ ಎಣ್ಣೆಯಿಂದ ಹಿಡಿದು ಕುಡಿಯುವ ನೀರಿನವರೆಗೂ ಬೆಲೆ ಏರಿಕೆ ಮಾಡಿದ ಕೀರ್ತಿ ಈ ಸರ್ಕಾರಕ್ಕೆ ಸೇರಿದೆ ಎಂದು ಹೇಳಿದರು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಿನಗಳ ಲೆಕ್ಕದಲ್ಲಿ ದಾಖಲೆಗಳನ್ನು ಮುರಿದಿದ್ದಾರೆ, ಹೊಸ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅದರಲ್ಲಿ ಏನು ಅಂದರೆ, ಭ್ರಷ್ಟಾಚಾರದಲ್ಲಿ ಅತಿ ಹೆಚ್ಚು ಇವ್ರ ಸರ್ಕಾರದೇ ದಾಖಲೆ, ಅತಿ ಹೆಚ್ಚು ಸಾಲ ಮಾಡಿದ ಕೀರ್ತಿ ಅದು ಸನ್ಮಾನ್ಯ
ಸಿದ್ದರಾಮಯ್ಯನವ್ರದ್ದು. ಇವರ ಕಾಲಘಟ್ಟದಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿರೋದು. ಇವ್ರ ಕಾಲಘಟ್ಟದಲ್ಲಿ ಅತ್ಯಾಚಾರ, ದರೋಡೆ ಈ ಕೇಸ್ಗಳು ಜಾಸ್ತಿ ಆಗಿರೋದು ಇವ್ರ ಕಾಲಘಟ್ಟದಲ್ಲಿ. ಬೆಲೆ ಏರಿಕೆ ಯಾವುದನ್ನೂ ಬಿಡದೆ ಬೆಲೆ ಏರಿಸಿರೋದು. ಅಂದರೆ ನಿಮಗೆ RTC ಪಾಣಿಯಿಂದ ಮೊದಲುಗೊಂಡು ಅಡುಗೆ ಎಣ್ಣೆಯಿಂದ ಹಿಡಿದು ಕುಡಿಯೋ ಎಣ್ಣೆವರೆಗೆ ದರ ಏರಿಸಿದ್ದು, ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ದು, ಎಲ್ಲದರ ದರವನ್ನು ಏರಿಕೆ ಮಾಡಿರೋದು ಇವ್ರದ್ದು ಒಂದು ರೆಕಾರ್ಡು. ಹಾಗಾಗಿ ಹಲವು ರೆಕಾರ್ಡ್ಗಳನ್ನು ಮುರಿದಿದ್ದಾರೆ. ಮತ್ತು ಸಂವೇದನೆ ಇಲ್ಲದ ನಡವಳಿಕೆ, ಅದು ಕೂಡ ಇವ್ರದ್ದೊಂದು ರೆಕಾರ್ಡೇ. ಹಾಗಾಗಿ ಹಲವು ರೆಕಾರ್ಡ್ಗಳನ್ನು ಮುರಿದಿದ್ದಾರೆ. ಬರೀ ಒಂದು ರೆಕಾರ್ಡ್ ಅಲ್ಲ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವಧಿಯಲ್ಲಿ ನೂರಾರು ದಾಖಲೆಗಳು. ಅದರಲ್ಲಿ ಭ್ರಷ್ಟಾಚಾರ, ಬೆಲೆ ಏರಿಕೆ ಮತ್ತು ಈ ಸರ್ಕಾರ ಒಳ್ಳೆ ಕಾರಣಕ್ಕೆ ಮಾಧ್ಯಮಗಳಲ್ಲಿ ಸುದ್ದಿಯಾಗಿದ್ದು ಭಾಳ ಕಡಿಮೆ. ಕೆಟ್ಟ ಕಾರಣಕ್ಕೆ ಈ ಸರ್ಕಾರದ ಸುದ್ದಿ, ಕೆಟ್ಟ ಕಾರಣಕ್ಕೆ ಈ ಸರ್ಕಾರ ಹೆಚ್ಚು ಸುದ್ದಿಯಲ್ಲಿರೋದು. ಅದು ಕೂಡ ಇವರು ಸರ್ಕಾರದ ಒಂದು ದಾಖಲೆ. ಎತ್ತಿನಹೊಳೆ ಯೋಜನೆ ಕುರಿತು ಮಾತನಾಡಿದ ಅವರು, ಅದು ಸಂಪೂರ್ಣ ವಿಫಲ ಯೋಜನೆ. ಸಾವಿರಾರು ಕೋಟಿ ರೂಪಾಯಿ ಸಾರ್ವಜನಿಕರ ಹಣ ಲೂಟಿಯಾಗಿದೆ. ಯಾವ ಪ್ರದೇಶಗಳಿಗೆ ನೀರು ಹರಿಯಲಿದೆ ಎಂದು ಹೇಳಲಾಗಿತ್ತೋ ಅಲ್ಲಿ ನೀರು ತಲುಪಿಲ್ಲ. ಬದಲಾಗಿ ಹಣ ಎತ್ತುವ ಕೆಲಸ ಮಾತ್ರ ನಡೆದಿದೆ ಎಂದು ಹೇಳಿದರು. ಯೋಜನೆ ಒಂದು ವಿಫಲ ಯೋಜನೆ. ಎತ್ತಿನಹೊಳೆ ಯೋಜನೆ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿದೆ, ಲೂಟಿಯಾಗಿದೆ. ಯಾವ ಪ್ರದೇಶಕ್ಕೆ ನೀರು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆ ಪ್ರಾರಂಭ ಆಯಿತೋ ಆ ಪ್ರದೇಶಕ್ಕೆ ನೀರು ತಲುಪೋದು ಅನುಮಾನ. ಕೋಲಾರಕ್ಕೆ, ಚಿಕ್ಕಬಳ್ಳಾಪುರಕ್ಕೆ, ಚಿತ್ರದುರ್ಗಕ್ಕೆ, ತುಮಕೂರಿಗೆ, ಬೆಂಗಳೂರು ಗ್ರಾಮಾಂತರಕ್ಕೆ, ರಾಮನಗರ ಜಿಲ್ಲೆಗಳಿಗೆ ನೀರು ತಲುಪೋದು ಅನುಮಾನ. ಹಾಗಾಗಿ ಈ ಎತ್ತಿನಹೊಳೆ ಯೋಜನೆಯಲ್ಲಿ ದುಡ್ಡೆತ್ತಿದ್ದೇ ಕೆಲವರಿಗೆ ಆದ ಲಾಭ. ಹಾಗಾಗಿ ಯೋಜನೆ ಇದು ಜನರ ಯಾವ ಉದ್ದೇಶವನ್ನು ಇಟ್ಕೊಂಡು ಪ್ರಾರಂಭ ಆಯಿತೋ ಆ ಉದ್ದೇಶವನ್ನು ಈಡೇರಿಸುತ್ತೆ ಅಂತಕ್ಕಂಥದ್ರೊಳಗೆ ಸ್ಪಷ್ಟವಾದ ಅನುಮಾನ ಇದೆ. ಹೊರ ರಾಜ್ಯಗಳಿಂದ ಬರುವ ಕಾರ್ಮಿಕರ ಎಲ್ಲ ದಾಖಲೆಗಳನ್ನು ಕಟ್ಟುನಿಟ್ಟಾಗಿ ಪರಿಶೀಲಿಸಬೇಕು. ಅಕ್ರಮ ನಿವಾಸಿಗಳಿಗೆ ಆಶ್ರಯ ನೆಲೆ ಕಲ್ಪಿಸುವ ದೊಡ್ಡ ಎಕೋಸಿಸ್ಟಮ್ ಕಾರ್ಯನಿರ್ವಹಿಸುತ್ತಿರುವ ಅನುಮಾನವಿದೆ. ಬಲಿಷ್ಠ ತಂಡವೇ ಇದರ ಹಿಂದೆ ಇದೆ. ಹೀಗಾಗಿ ಕಾಫಿ ಮಂಡಳಿ ಹಾಗೂ ಕೇಂದ್ರ ಸಚಿವರ ಗಮನಕ್ಕೂ ತಂದಿದ್ದೇವೆ. ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ಸಮಗ್ರ ಪರಿಶೀಲನೆ ನಡೆಸಬೇಕು. ಎಲ್ಲರ ಮೂಲ ದಾಖಲೆ ಪರಿಶೀಲಿಸಿ ಅಕ್ರಮ ಇದ್ದರೆ ನಿರ್ದಾಕ್ಷಿಣ್ಯವಾಗಿ ಹೊರಹಾಕಬೇಕು. ಕಾರ್ಮಿಕರ ಅವಶ್ಯಕತೆ ಇದ್ದರೆ ವಲಸೆ ನಿಯಮ ರೂಪಿಸಿ ವರ್ಕಿಂಗ್ ವೀಸಾ ನೀಡಲಿ. ಅದನ್ನು ಬಿಟ್ಟು ಅಕ್ರಮರಿಗೆ BPL ಕಾರ್ಡ್, ಆಧಾರ್, ಮತದಾರರ ಗುರುತಿನ ಚೀಟಿ ನೀಡಿ ಸಂವಿಧಾನದ ಬುಡ ಮೇಲು ಮಾಡಲು ಅವಕಾಶ ಏಕೆ ಕೊಡಬೇಕು? ಆಧಾರ್ನ ನಿಜಾಸತ್ಯತೆ ಪರಿಶೀಲಿಸದಿದ್ದರೆ ಮುಂದೆ ಗಂಭೀರ ಪರಿಸ್ಥಿತಿ ಎದುರಾಗಲಿದೆ ಎಂದು ಎಚ್ಚರಿಸಿದರು. ಇವರು ನಕಲಿ ಆಧಾರ್ ಕಾರ್ಡ್ಗಳನ್ನು ಪಡೆದು ಒಳಗೆ ನಿಲ್ಲಿಸಲಿ, ಅವರನ್ನು ಒಳಗೆ ಸೆಟ್ಲ್ ಮಾಡಿಸುವಂಥ ಒಂದು ಎಕೋಸಿಸ್ಟಮೇ ಇದೆ, ಭಾಳ ಬಲಾಢ್ಯವಾಗಿದೆ ಅಂತಕ್ಕಂಥದ್ದು ನಮಗಿರುವಂಥ ಅನುಮಾನ. ಅದಕ್ಕೆ ಯಾರ್ಯಾರಿಲ್ಲಿ ಹೊರ ರಾಜ್ಯದವರು ಕಾರ್ಮಿಕರಾಗಿ ಬಂದಿದ್ದಾರೆ ಅವರೆಲ್ಲರ ದಾಖಲೆಗಳನ್ನು ಪರಿಶೀಲನೆಗೆ ಒಳಪಡಿಸ್ತಾರೆ. ಬಂದಿರೋರು ಎಲ್ಲರೂ ಅಕ್ರಮ ನಿವಾಸಿಗಳೇ ಅಂತ ಹೇಳೋದು ತಪ್ಪಾಗುತ್ತೆ. ಆದರೆ ಬಹುತೇಕ ಜನ ಅಕ್ರಮ ನಿವಾಸಿಗಳು ಇರ್ಬೋದು ಅನ್ನೋದು ನಮಗಿರೋ ಅನುಮಾನ. ಅದರಲ್ಲೂ ರೋಹಿಂಗ್ಯಾಗಳು, ಬಾಂಗ್ಲಾದೇಶದವರು ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ ಅಂತಕ್ಕಂಥ ಅನುಮಾನ. ಹಾಗಾಗಿ ನಾವೀಗಾಗಲೇ ಈ ಕಾಫಿ ರಿಸರ್ಚ್ ಸ್ಟೇಷನ್ನ ಶತಮಾನೋತ್ಸವದ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಇದ್ದರು, ಪ್ರಹ್ಲಾದ್ ಜೋಶಿ ಅವರು, ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ನೀವು ಇವ್ರನ್ನೆಲ್ಲರನ್ನೂ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ತಪಾಸಣೆಗೊಳಪಡಿಸಿ ಅವ್ರ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ. ಅಕ್ರಮವಾಗಿದ್ದರೆ ಅವರಿಗೆ ನೀವು ಹೊರಹಾಕುವ ಕೆಲಸ ಮಾಡಿ. ಇನ್ನೂ ಏನಾದರೂ ಕಾರ್ಮಿಕರ ಅವಶ್ಯಕತೆ ಇದೆ ಅಂದರೆ ಅವರಿಗೆ ವಲಸೆ ನಿಯಮಗಳನ್ನು ರೂಪಿಸಿ. ಅವರಿಗೆ ನಾವಿಲ್ಲಿ ವರ್ಕಿಂಗ್ ವೀಸಾ ಕೊಡೋದು. ಈಗ ನಾವು ಅಮೇರಿಕಕ್ಕೆ ಹೋಗಿ ಅಕ್ರಮವಾಗಿ ನುಸುಳು ಹೋದರೆ ಜೈಲಿಗೆ ಕಳಿಸ್ತಾರೆ. ಅಫ್ಘಾನಿಸ್ತಾನದ ಗಡಿ ದಾಟಿ ಹೋದರೆ ಗುಂಡಾಕಿ ಕೊಲ್ತಾರೆ. ಇಲ್ಲ್ಯಾಕೆ ನಾವು BPL ಕಾರ್ಡ್ ಕೊಡಬೇಕು? ಇಲ್ಲ್ಯಾಕೆ ಅವ್ರನ್ನ ಆಧಾರ್ ಕಾರ್ಡ್ ಕೊಟ್ಟು ವೋಟರ್ ಲಿಸ್ಟಿಗೆ ಸೇರಿಸಿ ಸಂವಿಧಾನ ಬುಡಮೇಲಾಗೋದಕ್ಕೆ ಅವಕಾಶ ಕೊಡಬೇಕು? ಅದಕ್ಕೆ ಆ ರೀತಿ ಪರಿಶೀಲನೆ ಆಗಬೇಕು, ಸಮಗ್ರ ಪರಿಶೀಲನೆ ಆಗಬೇಕು. ಜಿಲ್ಲಾಧಿಕಾರಿಗಳು, SP ಅವರು ಕೂಡ ವರದಿಯನ್ನು ಕಳಿಸ್ಲಿ. ಇವರು ಯಾವ್ಯಾವ ಊರಿಂದ ಆಧಾರ್ ಕಾರ್ಡ್ ಪಡೆದಿದ್ದಾರೆ, ಹೌದು ಅದು ಒರಿಜಿನಲ್ಲು ಡೂಪ್ಲಿಕೇಟು ಅನ್ನೋದು ಪರಿಶೀಲನೆ ಆಗಿ ಅವ್ರಿಗೆ ವರ್ಕಿಂಗ್ ವೀಸಾ ಕೊಡಲಿ. ಇಲ್ಲದೇ ಇದ್ದರೆ ಮುಂದೊಂದು ದಿನ ಇವತ್ತು ನಮ್ಮ ತೋಟ ಉಳಿಸ್ಕೊಳ್ಳೋಕ್ಕೆ ಅಂತ ಅವ್ರನ್ನ ಕರ್ಕೊಂಡು ಬಂದು ನಾಳೆ ತೋಟ ಅವ್ರಿಗೆ ಬಿಟ್ಟು ನಾವು ಓಡೋಗ್ಬೇಕಾದ ಪರಿಸ್ಥಿತಿ ಬರುತ್ತೆ. ಈಗಲೇ ಕ್ರೈಮ್ ಜಾಸ್ತಿ ಆಗಿದೆ. ಅಲ್ಲಿ ದನ ಕಡಿಯೋದು, ಅದ್ರ ಜೊತೆಗೆ ಕ್ರೈಮು ಇವೆಲ್ಲ ಜಾಸ್ತಿ ಆಗಿದ್ದಾವೆ.
ನಾಳೆ ಭಾಳ ದೊಡ್ಡ ಅಪಾಯದ ಸ್ಥಿತಿಗೆ ತಲುಪುತ್ತೆ. ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಮುಂದೊಂದು ದಿನ ಭಾಳ ಡೇಂಜರ್ ಝೋನಿಗೆ ಹೋಗಿ ತಲುಪ್ತೀವಿ. ಅದಾಗಬಾರ್ದು ಅಂದರೆ ಅವ್ರನ್ನ ಗುರುತಿಸಿ ಹೊರಹಾಕೋ ಕೆಲಸ ಆಗಬೇಕು. ಮನೆ ಕಾಂಪೌಂಡ್ ತೆರವಿಗೆ ಸಂಬಂಧಿಸಿದ ಪ್ರಕರಣ ಗಂಭೀರ ತಿರುವು ಪಡೆದುಕೊಂಡಿದ್ದು, ನಟ ಯಶ್ ಅವರ ತಾಯಿ ಪುಷ್ಪಾ ಅವರು ದೂರು ನೀಡಿದ ಹಿನ್ನೆಲೆಯಲ್ಲಿ ದೇವರಾಜ್ ಅವರನ್ನ ಹಾಸನ ಬಡಾವಣೆ ಠಾಣೆಗೆ ಪೊಲೀಸರು ಕರೆಸಿ ವಿಚಾರಣೆ ನಡೆಸಿದರು. ಪುಷ್ಪಾ ಅವರು ನೀಡಿದ ದೂರಿನ ಮೇರೆಗೆ ಪೊಲೀಸರು ದೇವರಾಜ್ ಅವರನ್ನ ಠಾಣೆಗೆ ಹಾಜರಾಗುವಂತೆ ಸೂಚಿಸಿದ್ದು, ದೇವರಾಜ್ ಠಾಣೆಗೆ ಆಗಮಿಸಿ ತಮ್ಮ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಜೆಪಿಎ ಮೂಲಕ ಜಾಗದ ಹಕ್ಕು ನನಗಿದೆ ಎಂದು ದೇವರಾಜ್ ಹೇಳಿಕೊಂಡಿದ್ದು, ಕಾನೂನುಬದ್ಧ ಹಕ್ಕಿನ ಆಧಾರದಲ್ಲೇ ಕಾಂಪೌಂಡ್ ತೆರವು ಮಾಡಲಾಗಿದೆ ಎಂದು ಪೊಲೀಸರಿಗೆ ಸ್ಪಷ್ಟನೆ ನೀಡಿದ್ದಾರೆ. ಜಾಗದ ಮೂಲ ದಾಖಲೆಗಳು, ಜೆಪಿಎ ಪತ್ರ, ಕಾಂಪೌಂಡ್ ತೆರವುಗೆ ಸಂಬಂಧಿಸಿದ ಸಾಕ್ಷ್ಯಾಧಾರಗಳು ಹಾಗೂ ಸ್ಥಳ ಪರಿಶೀಲನೆ ಸೇರಿದಂತೆ ಎಲ್ಲ ಅಂಶಗಳನ್ನು ತನಿಖೆಯ ಭಾಗವಾಗಿ ಪರಿಶೀಲಿಸಲಾಗುತ್ತಿದೆ. ಈ ವಿಚಾರದಲ್ಲಿ ಎರಡೂ ಪಕ್ಷಗಳ ನಡುವಿನ ಆಸ್ತಿ ಹಕ್ಕು ವಿವಾದವೇ ಮೂಲ ಕಾರಣ ಎನ್ನಲಾಗುತ್ತಿದೆ. ಘಟನೆಯು ನಟ ಯಶ್ ಅವರ ಕುಟುಂಬಕ್ಕೆ ಸಂಬಂಧಿಸಿದ್ದರಿಂದ ಸಾರ್ವಜನಿಕ ವಲಯದಲ್ಲಿ ಹೆಚ್ಚಿನ ಗಮನ ಸೆಳೆದಿದ್ದು, ಫಲಿತಾಂಶದತ್ತ ಎಲ್ಲರ ದೃಷ್ಟಿಯಿದೆ. ಬಿಜೆಪಿ ಸರ್ಕಾರದ ಉದ್ದೇಶ ಜನರಿಗೆ ಉದ್ಯೋಗ ನೀಡುವುದರ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಸಾಧಿಸುವುದಾಗಿದೆ. ಮಹಾತ್ಮ ಗಾಂಧೀಜಿಯವರ ಆಶಯಗಳನ್ನು ಸಾಕಾರಗೊಳಿಸುವ ಉದ್ದೇಶದಿಂದ ನರೇಗಾ ಯೋಜನೆಯಲ್ಲಿ ಬದಲಾವಣೆ ಮಾಡಲಾಗಿದೆ. ಆದರೆ ಕಾಂಗ್ರೆಸ್ ಪಕ್ಷ ಉದ್ದೇಶಪೂರ್ವಕವಾಗಿ ಅಪಪ್ರಚಾರ ಮಾಡುತ್ತಿದೆ ಎಂದು ಮಾಜಿ ಸಚಿವ ಸಿಟಿ ರವಿ ದೂರಿದರು. ಗುಣಮಟ್ಟದ ಖಾತ್ರಿಯನ್ನು ಕೂಡ ಈ ಯೋಜನೆಯಲ್ಲಿ ಮಾಡಿಕೊಳ್ಳುತ್ತೆ. ಮುಂಚೆ ಮೇಲ್ವಿಚಾರಣೆ ದುರ್ಬಲವಾಗಿತ್ತು. ಇಷ್ಟೆಲ್ಲ ಲಕ್ಷಾಂತರ ಕೋಟಿ ರೂಪಾಯಿ ವಿನಿಯೋಗ ಆಗಿದ್ರೂ ಕೂಡ ನರೇಗಾ ಮೂಲಕ ಸೃಷ್ಟಿಯಾಗಿರೋ ಆಸ್ತಿ ಏನು ಅಂತ ಕೇಳಿದ್ರೆ ತೋರಿಸೋದಕ್ಕೆ ಭಾಳ ಊರುಗಳಲ್ಲಿ ತೋರಿಸೋದಕ್ಕೆ ಏನೂ ಉಳಿದಿಲ್ಲ. ಯಾಕೆಂದರೆ ಆ ಮಣ್ಣು ತೆಗೆದು ಇಲ್ಲಿಗೆ ಹಾಕಿರೋದು, ಈ ಮಣ್ಣು ತೆಗೆದು ಅಲ್ಲಿಗೆ ಹಾಕಿರೋದು, ತೋರಿಸೋದಕ್ಕೇನು ಉಳಿದಿಲ್ಲ. ಆಸ್ತಿ ನಿರ್ಮಾಣ ಆಗಿಲ್ಲ. ಆದರೆ ಈಗ ಆಸ್ತಿ ನಿರ್ಮಾಣ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಕೂಡ ಈ ಒಂದು ಯೋಜನೆಯಲ್ಲಿ ಹೊಂದಿದೆ. ಗ್ರಾಮಾಂತರ ಪ್ರದೇಶದಲ್ಲಿ ಯಾರು ಕೂಡ ಉದ್ಯೋಗದಿಂದ ವಂಚಿತರಾಗಬಾರ್ದು ಅನ್ನೋದು ಕೂಡ ಇದರ ಉದ್ದೇಶ ಇದೆ. ಹಾಗಾಗಿ 4 ವಿಭಾಗಗಳನ್ನಾಗಿ ವ್ಯಾಖ್ಯಾನಿಸಿ, ಒಂದು ಜಲಸಂಬಂಧಿ ಕಾಮಗಾರಿಗಳು ಅಂದರೆ ವಾಟರ್ ರಿಸೋರ್ಸನ್ನು ಹೆಚ್ಚು ಮಾಡ್ತಕ್ಕಂಥ ಜಲಸಂಬಂಧಿ ಕಾಮಗಾರಿಗಳು, ಅದು ಇಂಗು ಗುಂಡಿಗಳಿರ್ಬೋದು, ಚೆಕ್ ಡ್ಯಾಮ್ಗಳಿರ್ಬೋದು, ಅಂದರೆ ನೀರಿನ ಭದ್ರತೆಯನ್ನು ಹೆಚ್ಚಿಸೋದಕ್ಕೆ ಜಲಸಂಬಂಧಿ ಕಾಮಗಾರಿಗಳನ್ನು ಪ್ರಮುಖವಾಗಿ ತಗೊಂಡಿದ್ದೀವಿ. ಇನ್ನೊಂದು ಗ್ರಾಮೀಣ ಮೂಲಸೌಕರ್ಯ, ಆ ಗ್ರಾಮದಲ್ಲಿ ರಸ್ತೆ, ಚಿರಂಡಿ, ತಡೆಗೋಡೆ, ಶೌಚಾಲಯ, ಶಾಲಾ ಕಟ್ಟಡಗಳು, ಅಂಗನವಾಡಿಯಿಂದ ಮೊದಲುಗೊಂಡು ಗ್ರಂಥಾಲಯಗಳು, ಈ ರೀತಿ ಕಟ್ಟಡಗಳನ್ನು ಮಾಡ್ತಕ್ಕಂಥದ್ದು. ಇನ್ನೊಂದು ಜೀವನೋಪಾಯಕ್ಕೆ ಸಂಬಂಧಿಸಿದಂತೆ ಮೂಲಸೌಕರ್ಯವನ್ನು ಒದಗಿಸೋದು. ಇದಿಷ್ಟನ್ನು ಕೂಡ ಈ ಒಂದು ಯೋಜನೆಯ ವ್ಯಾಪ್ತಿಯಲ್ಲಿ ತರುವಂಥ ಕೆಲಸವನ್ನು ಮಾಡಿದ್ದೇವೆ. ಇನ್ನು ಅವರೇನೋ ಕೇಳ್ತಿರೋದು ಗಾಂಧಿ ಹೆಸರನ್ನ ತೆಗೆದಿದ್ದಾರೆ ಅಂತ ಹೇಳ್ತಿದ್ದಾರೆ. ಗಾಂಧಿ ಹೆಸರನ್ನು ತೆಗೆದಿದ್ದಾರೆ ಅಂದ ತಕ್ಷಣವೇ ಮಹಾತ್ಮ ಗಾಂಧಿಯವರ ಬಗ್ಗೆ ಅಗೌರವವನ್ನು ಹೊಂದಿದೆ ಅಂಥೇಳಿ ಭಾವಿಸಬಾರ್ದು. ಗಾಂಧೀಜಿಯವರ ಹೆಸರನ್ನು ಜೊತೆಗೆ ಗಾಂಧೀಜಿಯವರ ತತ್ವದ ರೀತಿಯಲ್ಲೂ ನಡ್ಕೊಳ್ಬೇಕಾಗತ್ತೆ. ನಾನು ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಮಾಡೋಕ್ಕೆ ಬಯಸೋದು, ನೀವು ಗಾಂಧೀಜಿಯವರ ತತ್ವಕ್ಕೆ ಪೂರಕವಾಗಿ ಎಲ್ಲಿ ನಡ್ಕೊಂಡಿದ್ದೀರಿ? ಗಾಂಧೀಜಿ ರಾಮನನ್ನು ಹೃದಯದಲ್ಲಿ ಇಟ್ಕೊಂಡಿದ್ರು, ಅವರು ರಾಮನ ಗುಣಗಾನ ಮಾಡ್ತಿದ್ರು, ನೀವು ರಾಮನ ಅಸ್ತಿತ್ವವನ್ನೇ ನಿರಾಕರಿಸಿದ್ರಿ. ಅವರು ರಾಮರಾಜ್ಯದ ಕಲ್ಪನೆಯನ್ನು ಹೊಂದಿದ್ರು, ರಾಮರಾಜ್ಯ ಆಗಬೇಕು ಅನ್ನುವಂಥ ಉದಾಹರಣೆಯಾಗಿ ಅವ್ರು ಕೊಡ್ತಾಯಿದ್ರು. ರಾಜ್ಯ ಹೇಗಿರಬೇಕು ಅಂದರೆ ರಾಮರಾಜ್ಯ ಇರಬೇಕು ಅಂತ ಉದಾಹರಣೆ ಕೊಡ್ತಿದ್ರು. ನೀವು ರಾಮನ ಅಸ್ತಿತ್ವವನ್ನೇ ನಿರಾಕರಿಸಿದ್ರಿ, ರಾಮ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದ್ರಿ. ನೀವು ಗಾಂಧಿ ಆಶಯಕ್ಕೆ ವಿರುದ್ಧವಾಗಿ ನೀವು ನಡ್ಕೊಂಡ್ರಿ. ಮತ್ತು ಗಾಂಧೀಜಿ ಪ್ರಾಮಾಣಿಕತೆಯನ್ನು ಬಯಸಿದರು, ಪಾರದರ್ಶಕತೆಯನ್ನು ಪ್ರಸ್ತಾಪಿಸ್ತಿದ್ರು. ನೀವು ಭ್ರಷ್ಟಾಚಾರವನ್ನು ಬಿತ್ತಿ ಬೆಳೆಸಿಬಿಟ್ರಿ. ಗಾಂಧೀಜಿ ಹೆಸರು ಹೇಳುವಂಥ ನೈತಿಕತೆ ನಿಮಗೆಲ್ಲಿದೆ? ಎಲ್ಲಿದೆ ನಿಮಗೆ? ಯಾವ ರೀತಿ ನೈತಿಕತೆ ಇದೆ? ಗಾಂಧೀಜಿ ಪ್ರಾಮಾಣಿಕತೆಗೆ ಉದಾಹರಣೆ ಆಗಿದ್ದರೆ ನೀವು ಭ್ರಷ್ಟಾಚಾರಕ್ಕೆ ಉದಾಹರಣೆ ಆದ್ರಿ. ಹಾಗಾಗಿ ಗಾಂಧೀಜಿ ಹೆಸರು ಹೇಳುವಂಥ ನೈತಿಕತೆ ಕಾಂಗ್ರೆಸ್ಸಿಗರು ಉಳಿಸ್ಕೊಂಡಿಲ್ಲ. ಇವತ್ತಿನ ಕಾಂಗ್ರೆಸ್ಸಿಗರು ಉಳಿಸ್ಕೊಂಡಿಲ್ಲ. ಅದು ಗಾಂಧೀಜಿ ನಿಧನ ನಂತರ 1-2 ದಶಕಗಳಿಗೇನೆ ಗಾಂಧಿಯ ವಿಚಾರದೊಂದಿಗೆ ಬದುಕುವಂಥ ಕಾಂಗ್ರೆಸ್ಸಿಗರು ಕಣ್ಮರೆಯಾದರು. ಗಾಂಧಿ ಹೆಸರಿನ ಕಾಂಗ್ರೆಸ್ಸಿಗರು ಉಳ್ಕೊಂಡ್ರು.
ಆದರೆ ಗಾಂಧಿ ವಿಚಾರದ ಜೊತೆಗೆ ಬದುಕ್ತಕ್ಕಂಥ ಕಾಂಗ್ರೆಸ್ಸಿಗರು ಕಣ್ಮರೆಯಾದರು. ಹಾಗಾಗಿ ನಿಮಗೆ ನೈತಿಕತೆ ಇಲ್ಲದೆ ಇರತಕ್ಕಂಥದ್ದು, ನಿಮಗೆ ಗಾಂಧೀಜಿಯವರ ಹೆಸರನ್ನ ಹೇಳ್ತಕ್ಕಂಥ, ನೀವು ಗಾಂಧಿ ಅನ್ನುವಂಥ ಹೆಸರಿಟ್ಕೊಂಡು ಏನೇನೋ ಭ್ರಷ್ಟಾಚಾರ ಮಾಡಿದ್ದೀರಿ ಅಂತಂದರೆ, ಬಹುಶಃ ಗಾಂಧೀಜಿ ಏನಾದ್ರು ಬದುಕಿದ್ರೆ ಒಂದು ನಿಮ್ಮ ಭ್ರಷ್ಟಾಚಾರದ ವಿರುದ್ಧ ಅವರು ಅಮರಣಾಂತ ನಿರಸನವನ್ನು ಕೈಗೊಳ್ತಿದ್ರು, ಇಲ್ಲ ನಿಮ್ಮನ್ನು ನೋಡಿ ಬೇಸತ್ತು ಅವರು ಸಲೇಖನ ವೃತ್ತವನ್ನು ಹಿಡಿದು ಬಿಡ್ತಿದ್ರು. ನಾನು ಇಲ್ಲಿ ನಿಮ್ಮಂಥವ್ರ ನಡುವೆ ಬದುಕಿರಬಾರ್ದು ಅಂಥೇಳಿ ಸಲೇಖನ ವೃತ್ತವನ್ನು ಹಿಡಿದು ಬಿಡ್ತಿದ್ರೇನೋ. ಆದರೆ ನೀವು ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಂಡವರು, ನೀವು ನಮಗೆ ಪಾಠ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಎಸ್ಸಿ ಮೋರ್ಚಾ ಅಧ್ಯಕ್ಷ ಎಸ್ಡಿ ಚಂದ್ರು, ಗಿರೀಶ್ ಇತರರು ಉಪಸ್ಥಿತರಿದ್ದರು. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಮಹಿಳಾ ಕಾರ್ಯಕರ್ತೆ ಸುಜಾತ ಹಂಡಿ ಅವರನ್ನ ಪೊಲೀಸರು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದಾರೆ ಎನ್ನಲಾದ ಘಟನೆಯನ್ನು ಖಂಡಿಸಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಆಲೂರು ತಾಲೂಕು ಮಂಡಲ ಅಧ್ಯಕ್ಷೆ ಉಮಾ ರವಿಪ್ರಕಾಶ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಜನವರಿ 5ರಂದು ಹುಬ್ಬಳ್ಳಿಯಲ್ಲಿ ನಡೆದ ಈ ಘಟನೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹದ್ದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಹಿಳೆಯರಿಗೆ ಗೌರವ ನೀಡುವ ಸಮಾಜದಲ್ಲಿ ರಾಜಕೀಯ ದ್ವೇಷಕ್ಕಾಗಿ ಒಬ್ಬ ಮಹಿಳೆ ಮೇಲೆ ಸಾರ್ವಜನಿಕವಾಗಿ ದೌರ್ಜನ್ಯ ಎಸಗಿರುವುದು ಅಕ್ಷಮ್ಯ ಅಪರಾಧ ಎಂದು ಹೇಳಿದರು. ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ನೀಡಿದ ದೂರಿನ ನೆಪದಲ್ಲಿ ಪೊಲೀಸರು ತಮ್ಮ ದರ್ಪ ತೋರಿಸಿದ್ದಾರೆ. ಇದರಿಂದ ರಾಜ್ಯದಲ್ಲಿ ಮಹಿಳೆಯರು ಎಷ್ಟು ಅಸುರಕ್ಷಿತರಾಗಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತದೆ ಎಂದು ಹೇಳಿದರು. ಮೊನ್ನೆ ಮಹಿಳೆಯರಿಗಾಗಿರೋ ಅವಮಾನ ಇದು ನಮ್ಮೆಲ್ಲ ಹಾಸನ ಜಿಲ್ಲೆಯ ಮಹಿಳೆಯರಿಗೆ ಒಂದು ಮಾನಸಿಕ ನೋವಾಗುವಂಥ ಪರಿಸ್ಥಿತಿ ಆಗಿದೆ. ಮಹಿಳೆಗೆ ತನ್ನದೇ ಆದ ಗೌರವ ಇರುತ್ತದೆ, ಆದರೆ ಅಧಿಕಾರದಲ್ಲಿರೋಂಥ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋ ಮಹಿಳೆಯರು ಈ ಮಹಿಳೆಯ ನಡವಳಿಕೆಗೆ ಗೌರವ ಕೊಟ್ಟಿಲ್ಲ. ಏನೇ ಕಾನೂನು ರೀತಿ ಇದ್ದರೂ ಅದು ಗೌಪ್ಯವಾದ ರೀತಿಯಲ್ಲಿ ಒಳಗಡೆ ಅವ್ರು ಏನಾರು ಮಾಡಬೇಕಾಗಿದ್ದು, ಪಬ್ಲಿಕ್ಕಲ್ಲಿ ಅವರನ್ನು ಒಂದು ವಿವಸ್ತ್ರಗೊಳಿಸಿ ಏನೇ ನಡವಳಿಕೆಗಳಿದ್ರು ಕಾನೂನು ರೀತಿ ಕ್ರಮ ತಗೊಳ್ಳೋದಲ್ಲಿ ಈ ರೀತಿ ನಡವಳಿಕೆ ನಮಗೆ ಎಲ್ಲ ನಮ್ಮ ಭಾರತೀಯ ಮಹಿಳೆಯರಿಗೆ ಯಾರೇ ಪಕ್ಷ ಆಗಿರ್ಬೋದು, ಭಾರತೀಯ ಮಹಿಳೆಯರಿಗೆ ಇದು ಅವಮಾನ. ಭಾರತೀಯ ನಾರಿಯರಿಗೆ ವಿಶೇಷವಾದ ಗೌರವ ಇದೆ. ಈ ಗೌರವಕ್ಕೆ ತರವಾದ ನಡವಳಿಕೆ ನಡೆದಿಲ್ಲ. ಅದರಿಂದ ಈ ಕರ್ನಾಟಕ ಸರ್ಕಾರ ದಯಮಾಡಿ ಇಂಥದಕ್ಕೆಲ್ಲ ರಕ್ಷಣೆ ಕೊಡಬೇಕು. ಮಹಿಳೆಯರಿಗೆ ಒಳ್ಳೆ ರೀತಿ ರಕ್ಷಣೆ ಇಲ್ಲ ಸರ್ಕಾರದಲ್ಲಿ. ಬರೀ ಮಹಿಳೆಯರಿಗೆ ಅಂತಲ್ಲ, ಎಲ್ಲ ರೀತಿಯೂ ರಕ್ಷಣೆ ಇಲ್ಲ. ಈ ರಕ್ಷಣೆಗೆ ಮೊದಲು ಸರ್ಕಾರ ಮುಂದೆ ನಿಲ್ಲಬೇಕು. ಆ ಅನ್ಯಾಯ ಆಗಿರೋಂಥ ಮಹಿಳೆಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಕಾನೂನು ರೀತಿ ಸರಿಯಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತೀನಿ. ಪ್ರತಿಭಟನೆಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಬಿಎಂ ನೇತ್ರಾವತಿ ಮಂಜುನಾಥ್, ಶೋಭಾ ಗಣೇಶ್, ವೇದಾವತಿ, ಕಾರ್ಯದರ್ಶಿ ಅಂಬಿಕಾ, ವೀಣಾ ಲೋಕೇಶ್, ರೇಖಾ ವಿರೂಪಾಕ್ಷ, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ನಗರಾಧ್ಯಕ್ಷ ಯೋಗೇಶ್, ಚನ್ನಕೇಶವ, ಶೋಭನ್ ಬಾಬು ಹಾಜರಿದ್ದರು. 2026ರ ಜನವರಿಯಲ್ಲಿ ಘಜ್ನಿ ಮೊಹಮ್ಮದ್ ಗುಜರಾತ್ನ ಪ್ರಸಿದ್ಧ ಸೋಮನಾಥ ಮಂದಿರದ ಮೇಲೆ ದಾಳಿ ನಡೆಸಿದ್ದು 2026ಕ್ಕೆ ಆ ಘಟನೆಯ 1 ವರ್ಷಗಳು ಪೂರ್ಣಗೊಳ್ಳುತ್ತಿವೆ. ಈ ನಿಟ್ಟಿನಲ್ಲಿ ನಗರ ಸಂಗಮೇಶ್ವರ ಬಡಾವಣೆಯಲ್ಲಿರುವ ಶಿವನ ದೇವಾಲಯದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು 108 ಬಾರಿ ಓಂ ನಮಃ ಶಿವಾಯ ಹೇಳುವ ಮೂಲಕ ಸ್ಮರಿಸಿದರು. ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾಧ್ಯಮದೊಂದಿಗೆ ಮಾತನಾಡಿ, ಸೋಮನಾಥ ಸ್ವಾಭಿಮಾನ ಪರ್ವ 2026 ದೇಶದಾದ್ಯಂತ ಆಚರಿಸಲು ನಿರ್ಧರಿಸಲಾಗಿದೆ. 2026ರ ಜನವರಿಯಲ್ಲಿ ಘಜ್ನಿ ಮೊಹಮ್ಮದ್ ಗುಜರಾತ್ನ ಪ್ರಸಿದ್ಧ ಸೋಮನಾಥ ಮಂದಿರದ ಮೇಲೆ ದಾಳಿ ನಡೆಸಿದ್ದು 2026ಕ್ಕೆ ಆ ಘಟನೆಯ 1 ವರ್ಷಗಳು ಪೂರ್ಣಗೊಳ್ಳುತ್ತಿವೆ. ಈ ಹಿನ್ನೆಲೆಯಲ್ಲಿ ಕಳೆದ 1000 ವರ್ಷಗಳಲ್ಲಿ ಸೋಮನಾಥ ಮಂದಿರ ಕಂಡ ಸಹನಶೀಲತೆ, ನಿರಂತರ ಪುನರುತ್ಥಾನ ಮತ್ತು ಧರ್ಮದ ಅಖಂಡತೆಯನ್ನು ಸ್ಮರಿಸಲು ಸೋಮನಾಥ ಪರ್ವವನ್ನು ಆಯೋಜಿಸಲಾಗುತ್ತಿದೆ. 2026ರಲ್ಲಿ ಸೋಮನಾಥ ಮಂದಿರ ಮರು ನಿರ್ಮಾಣವಾಗಿ 75 ವರ್ಷಗಳು ಪೂರ್ಣಗೊಳ್ಳಲಿದ್ದು 1951ರ ಮೇ 11ರಂದು ಅಂದಿನ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಉಪಸ್ಥಿತಿಯಲ್ಲಿ ಮಂದಿರವನ್ನು ಭಕ್ತರಿಗೆ ಪುನಃ ತೆರೆಯಲಾಗಿತ್ತು. 2026ರ ದಾಳಿ 3 ದಿನಗಳ ಕಾಲ ಜನವರಿ 8, 9 ಮತ್ತು 10ರಂದು ನಡೆದಿತ್ತು. ಈ ಹೃದಯ ವಿದ್ರಾವಕ ಘಟನೆ ಸ್ಮರಣಾರ್ಥವಾಗಿ ಹಾಗೂ ಸೋಮನಾಥದ ಅಖಂಡತೆಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಜನವರಿ 10ರಂದು ದೇಶದ ಎಲ್ಲ ಶಿವಾಲಯಗಳಲ್ಲಿ ಓಂಕಾರ ಮಂತ್ರ ಜಪ ನಡೆಸಲು ನಿರ್ಧರಿಸಲಾಗಿದೆ ಎಂದು ಹೇಳಿದರು. ಜಗತ್ ಪ್ರಸಿದ್ಧ ಸೋಮನಾಥರ ದೇವಾಲಯಕ್ಕೆ ದಾಳಿಯನ್ನು ಮಾಡಿ
1000 ವರ್ಷದ ಹಿಂದೆ ಧ್ವಂಸ ಮಾಡುವಂಥ ಪ್ರಯತ್ನ ನಡೆದಿತ್ತು. ಅದರದ್ದು ಮುಂದುವರೆದ ಭಾಗವಾಗಿ ಈ ವರ್ಷ ಇದರ ಜೀರ್ಣೋದ್ಧಾರ ಆಗಿ 75ನೇ ವರ್ಷದ ಅಮೃತ ಮಹೋತ್ಸವದ ಕಾಲ ಆಗಿದೆ. ಅಂದಿನ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ರಾಜೇಂದ್ರ ಪ್ರಸಾದ್ರವರು ಈ ಒಂದು ನಮ್ಮ ಸೋಮನಾಥ ದೇವಾಲಯದ ಜೀರ್ಣೋದ್ಧಾರಕ್ಕೆ ಮುಂಚೂಣಿಯನ್ನು ತಗೊಂಡು ಅವರು ಮುಂದಾಳತ್ವವನ್ನು ತಗೊಂಡು ಜೀರ್ಣೋದ್ಧಾರ ಮಾಡಿ ಲೋಕಾರ್ಪಣೆ ಮಾಡುವಂಥ ಪ್ರಯತ್ನ ಆಗುತ್ತೆ. ಅದರ ಅಮೃತ ಕಾಲವಾಗಿ ಈ ವರ್ಷ 2026ಕ್ಕೆ 75 ವರ್ಷ ತುಂಬಿದ ಸಂದರ್ಭದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಎಲ್ಲ ಹಿಂದೂ ಬಾಂಧವರಿಗೆ ಕರೆಯನ್ನು ಕೊಡ್ತಾರೆ. ಸೋಮನಾಥನ ಅಮೃತ ಪರ್ವ ಅನ್ನೋಂಥ ಸ್ಮರಣೋತ್ಸವದ ಸಂದರ್ಭದಲ್ಲಿ ನಾವೆಲ್ಲರೂ ಶಿವಾಲಯಗಳಿಗೆ ತೆರಳಿ ಇಲ್ಲಿ ವಿಶೇಷ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ಶಿವನ ಧ್ಯಾನವನ್ನು ಮಾಡಿ 108 ಸಲ ಶಿವನ ಜಪವನ್ನು ಮಾಡಿ ಲೋಕಕ್ಕೆ ಸುಭಿಕ್ಷವಾದಂಥ ಮಳೆ ಬೆಳೆ ಹಾಗೂ ಹಿಂದೂ ಧರ್ಮೀಯರಿಗೆ ಉತ್ತಮವಾದಂಥ ಒಂದು ನೆಮ್ಮದಿಯನ್ನು ಕೊಡಲಿ ಅನ್ನೋಂಥದ್ದು ದೃಷ್ಟಿಯಲ್ಲಿ ಈ ಒಂದು ಕೈಂಕರ್ಯವನ್ನು. ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ನಗರಾಧ್ಯಕ್ಷ ಯೋಗೇಶ್, ಚನ್ನಕೇಶವ, ಶೋಭನ್ ಬಾಬು ಇತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. Damro Christmas and New Year sale is back with fabulous offers. Celebrate the season of joy with our exclusive living room and office furniture collections. Explore the all-new Christmas and New Year range at your nearest Damro showroom. Visit today and bring home happiness with Damro. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ ಸಿಎ ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಹಾಸನದ ಕೆಆರ್ ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಕೆಆರ್ ಪುರಂ, ಹಾಸನ. ಫೋನ್ ನಂಬರ್ 9036033343.
9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206 ಹಾಸನ್ ಸರ್ಕಲ್ ಹತ್ತಿರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್ ಸ್ಪ್ರೆಡಿಂಗ್. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484242761 ಮತ್ತು 8970568666. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹಾಸನ ನಗರದ ಸೈನಿಕರ ಭವನದಲ್ಲಿ ಜಿಲ್ಲಾ ಸೈನಿಕರ ಸೌಹಾರ್ದ ಸಹಕಾರ ಸಂಘದ 2026ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕ ಸ್ವರೂಪ್ ಪ್ರಕಾಶ್ ನೆರವೇರಿಸಿದರು.
ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆಯ 4ನೇ ವಾರ್ಡ್ ಸದಸ್ಯರಾದ ವಾಸುದೇವ್, ಸಹಕಾರ ಸಂಘದ ಗೌರವಾಧ್ಯಕ್ಷರಾದ ಬೆಟ್ಟೇಗೌಡ, ಅಧ್ಯಕ್ಷರಾದ ಬಿಎನ್ ನಾಗರಾಜು, ಉಪಾಧ್ಯಕ್ಷರಾದ ಪ್ರದೀಪ್ ಸಾಗರ್ ಎಎಸ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಗಂಗಾಧರ್ ಹಾಗೂ ಕಾರ್ಯಕಾರಿಣಿ ಮಂಡಳಿಯ ನಿರ್ದೇಶಕರುಗಳು ಮತ್ತು ಎಲ್ಲ ಷೇರುದಾರ ಸದಸ್ಯರುಗಳು ಉಪಸ್ಥಿತರಿದ್ದರು. ಇತಿಹಾಸ ಸೃಷ್ಟಿಸುವ ಸದುದ್ದೇಶದಿಂದ ಸಾಧಕರ ಸಾಧನೆಗಳನ್ನು ದಾಖಲಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ತಿಳಿಸಿದರು. ತಾಲೂಕಿನ ಮುದ್ದನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಅರಸಿಕಟ್ಟೆ ಸುಕ್ಷೇತ್ರದ ಸಭಾಂಗಣದಲ್ಲಿ ಎಟಿ ರಾಮಸ್ವಾಮಿ ಅಭಿನಂದನಾ ಗ್ರಂಥ ಸಮಿತಿ ವತಿಯಿಂದ ಪರಿಸರಕ್ಕಾಗಿ ನಾವು ಸಂಘಟನೆಯ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಅಭಿನಂದನಾ ಗ್ರಂಥ ಹೊರತರುವ ನಿಟ್ಟಿನಲ್ಲಿ ಆಯೋಜಿಸಿದ ಪೂರ್ವಭಾವಿ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಸುಸಂಸ್ಕೃತರು ಉತ್ತಮರನ್ನು ಗುರುತಿಸದಿದ್ದರೆ ದುರ್ಜನರನ್ನು ವಿಜೃಂಭಿಸಿದಂತಾಗಿ ಮನುಕುಲ ಅಧೋಗತಿಗೆ ತಲುಪುತ್ತದೆ. ಸಾಮಾನ್ಯ ಕುಟುಂಬದಲ್ಲಿ ಬಂದ ರಾಮಸ್ವಾಮಿ ಅವರು ಜನಸೇವಕರಾಗಿ ಗಡಿ, ಜಾತಿ, ಧರ್ಮವನ್ನು ಮೀರಿದ ಮಾದರಿಯಾದ ವ್ಯಕ್ತಿತ್ವ ಸಂಪಾದಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಇಂತಹ ಸಾಧಕರ ಸಾಧನೆಯನ್ನು ಇತಿಹಾಸದಲ್ಲಿ ಉಳಿಸಿದರೆ ತಲೆಮಾರುಗಳ ತನಕ ಮುಂದಿನ ಪೀಳಿಗೆಗೂ ಮಾರ್ಗದರ್ಶಕವಾಗಲಿದೆ. ಇಂಥವರು ರಾಜಕಾರಣದಲ್ಲೂ ಉಳಿಯಬೇಕು. ಪರಿಸರದ ಉಳಿವಿಗಾಗಿ ಶ್ರಮಿಸುತ್ತಿರುವ ರಾಮಸ್ವಾಮಿ ಅವರು ಸಕ್ರಿಯ ರಾಜಕಾರಣದಲ್ಲಿ ಇದ್ದು ಉತ್ತಮ ಕೆಲಸಗಳನ್ನು ಮಾಡಬಹುದು ಎಂದು ಹೇಳಿದರು. ಅವರು ಎಷ್ಟು ಕರಾರುವಾಕ್ಕಾಗಿ ಟೈಮ್ ಮೇಂಟೈನ್ ಮಾಡ್ತಾ ಇದ್ರು, ನಾನೇ ಹಾಸ್ಕೊಂಡ್ಬಿಟ್ಟೆ ಸರ್. ಇವತ್ತಿನ ರಾಜಕಾರಣಿಗಳೆಲ್ಲ ತಡವಾಗಿ ಬರ್ತಾರೆ ಅಂತ ಮಂಡ್ಯದಿಂದ ನಾನು ನಿಧಾನಕ್ಕೆ ಬಂದ್ರೆ ಅವರಾಗಲೇ ಬಂದು ಕಾಯ್ತಾ ಇರ್ತಾ ಇದ್ರು. ಆಮೇಲೆ ಅವರ ಸಮಾರಂಭ ದಿವಸ ಅವ್ರು ನಡ್ಕೊಂಡ ರೀತಿ ಇದೆಯಲ್ಲ, ಇನ್ನೊಂದು ದಿವಸನೇ ಮೈಸೂರಿಗೆ ಬಂದರು. ಆಮೇಲೆ ಪರವಾಗಿಲ್ಲ ಸರ್, ನಾವು ವ್ಯವಸ್ಥೆ ಮಾಡ್ತಾ ಇದೀವಿ, ಬನ್ನಿ. ಇಲ್ಲ ನಾನು ಜವಾಬ್ದಾರಿ ತಗೊಂಡಿದ್ದೀನಿ, ನಾನು ಬರ್ಬೇಕು, ನಾನು ಕರ್ತವ್ಯ ಅದು ಸಾಧಕ ಸಮಿತಿ ಅಧ್ಯಕ್ಷರು ಮಾಡಿದ್ದೀವಿ ಅಂತ ಹೇಳಿ ಇಂಥ ದಿವಸನೇ ಬಂದು ಮೈಸೂರಲ್ಲಿ ಉಳಿದು ಬೆಳಗ್ಗೆ ನಾನು ಮೈಸೂರಿಗೆ ಬರೋದ್ರೊಳಗೆ ಅಲ್ಲಾಗಲೇ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ರು. ಸ್ನೇಹಿತರು ಕರ್ಕೊಂಡು ಬಂದಿದ್ರು, ನಮ್ಮ ಬೋರೇಗೌಡರು ಎಲ್ಲ ಬಂದಿದ್ರು, ಬಸವರಾಜ್ ಅವ್ರನ್ನ ಕರ್ಕೊಂಡು ಬಂದರು, ನಮ್ಮ ಶಿವರಾಮಣ್ಣ ಅವ್ರನ್ನ ಕರ್ಕೊಂಡು ಬಂದರು. ಇವರೆಲ್ಲರೂ ಸೇರಿ ಅಲ್ಲಿರ್ತಕ್ಕಂಥ ಅವರ ಬಳಗವನ್ನೆಲ್ಲ ಸೇರಿಸ್ಕೊಂಡು ಬನ್ನಿ, ಅಲ್ಲಿ ನಮ್ಮೂರಿನ ಒಬ್ಬ ಪ್ರೊಫೆಸರ್ಗೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ನನಗೆ ಪ್ರತಿ ಕ್ಷಣವೂ ಕೂಡ ನನಗೆ ಆಶ್ಚರ್ಯ ಸಿಗ್ತಾ ಆಗ್ತಾ ಇದೆ. ಆಮೇಲೆ ಬಹಳ ದೊಡ್ಡ ಒಂದು ಆಘಾತ ನಾನು ಉಂಟು ಮಾಡೋದೇನೆಂದ್ರೆ, ಸಭೆ ಪ್ರಾರಂಭ ಆಗ್ತದೆ, ಸಾಧಕ ಸಮಿತಿ ಅಧ್ಯಕ್ಷರು ಮೇಲ್ಗಡೆ ಹೋಗಿ ಕೂತ್ಕೋಬೇಕು. ಇಲ್ಲ, ಎಲ್ಲರನ್ನೂ ಮೇಲೆ ಕೂರಿಸಿ, ಬಂದವರನ್ನೆಲ್ಲರೂ ಅವತ್ತು ಯಾರ್ಯಾರು ಮುಖ್ಯ ಅತಿಥಿಗಳಾಗಿರೋವನ್ನೆಲ್ಲ ಮೇಲೆ ಕೂರಿಸಿ ಆಮೇಲೆ ಅವರು ಬಂದು ಕೂತ್ಕೊಂಡು, ಇದು ಒಬ್ಬ ನಾಯಕನಿಗೆ, ನಿಜವಾದಂಥ ನಾಯಕನಿಗೆ ಇರಬೇಕಾಗುತ್ತೆ. ನನಗೆ ತಕ್ಷಣ ನಮ್ಮ ಚೌಡಯ್ಯನವ್ರು ನೆನಕೊಂಡು ಬಂದರು. ನನಗೆ ನಮ್ಮ ಶಾಸಕರಾಗಿದ್ದಂಥ ಮಂಡ್ಯದ ಶಾಸಕರಾಗಿದ್ದಂಥ ಚೌಡಯ್ಯನವರು, ಅವರು ಟೈಮ್ ಎಷ್ಟು ಫಂಕ್ಷನ್ ಆಗಿದ್ರು ಅಂತಂದ್ರೆ 10:30 ನೀವು ವಾಚ್ ನೋಡ್ಕೊಳ್ಳಬೇಕಾಗಿಲ್ಲ. ಆಮೇಲೆ ಒಂದು ವಹಿಸ್ಕೊಂಡ್ಬಿಟ್ರೆ ಕೆಲಸದ ಬಗ್ಗೆ ತುಂಬಾ ಹಚ್ಬಿಟ್ಟವು, ಹಣ, ಕಾಸು ಮುಂತಾದಂಥದ್ದು ಎಲ್ಲವನ್ನೂ ಹಚ್ಬಿಟ್ಟಾಗಿ ನೋಡ್ಕೊಂಡು ಕೆಲಸ ಮಾಡ್ತಾ ಇದ್ದಂಥವ್ರು. ಅಂತಹ ಸಂದರ್ಭದಲ್ಲಿ ರಾಮಸ್ವಾಮಿ ಅವರು ನನಗೆ ಬರಲ್ ಗಾಡಿನಲ್ಲಿ ವಹಿಸಿದ್ರು ಅಂತ ಕಂಡು ಇವತ್ತಿನ ಸಂದರ್ಭವನ್ನು ನೆನ್ಕೊಂಡಾಗ ಬಂದವರು ಏನ್ ಮಾಡಿದ್ರು, ಒಂದು ದಿವಸ ಬಂದ್ರು, ಸಂದರ್ಭದಲ್ಲಿ ಬಂದ್ರು, ಬನ್ನಿ ಹೋಗ್ರೆ ತಗೊಳ್ಳಿ 1 ಲಕ್ಷ ರೂಪಾಯಿ ನಂದು ಚಾರಿಟಿ ಬಿಸಿನೆಸ್ ಆಗಿ ಹೋಮ್ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನಾನು 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದೇನೆ ಅಂತ ನಾನು ದುಡ್ಡು ಕೇಳಿರಲಿಲ್ಲ. ಆದ್ರೆ ಅದೆಲ್ಲ ನೋಡಿದಾಗ ನಾನು ಮೂಕವಹಿಸ್ತಿದ್ರೆ ಅದು ಇಂಥ ಒಬ್ಬ ಶಾಸಕ ನಮ್ಮ ಮಧ್ಯದಲ್ಲಿ ಇದ್ದಾರಲ್ಲ ಅಂತನ್ನುವಂಥದ್ದು ನನಗೆ ತುಂಬಾ ಸಂತೋಷವನ್ನ ಮತ್ತೆ ಇಬ್ಬರಮೆಯನ್ನು ಎರಡೂ ಕೂಡ ಪಡೆದ, ಅದರಲ್ಲೂ ಇವತ್ತಿನ ಸಂದರ್ಭದಲ್ಲಿ. ಈ ಸಂದರ್ಭದಲ್ಲಿ ಮೈಸೂರು ಮುಕ್ತ ವಿವಿ ನಿವೃತ್ತ ಕುಲಸಚಿವ ಡಾಕ್ಟರ್ ಎ ರಂಗಸ್ವಾಮಿ, ಕೆಂಪಮ್ಮ ಎಆರ್, ಜನಾರ್ದನ್ ಗುಪ್ತಾ, ಬಿಕೆ ಬಸವರಾಜು, ಡಾಕ್ಟರ್ ಬಿಇ ಯೋಗೇಂದ್ರ, ಎಜಿ ರಾಮನಾಥ್, ಕೇಶವಮೂರ್ತಿ, ಎಚ್ ಮಾದೇಶ್ ಹಾಜರಿದ್ದರು. ಬೇಲೂರು ತಾಲೂಕು ಒಕ್ಕಲಿಗರ ಮಹಿಳಾ ಸಂಘದ ವತಿಯಿಂದ ಸಂಕ್ರಾಂತಿ ಸುಗ್ಗಿ ಸಂಭ್ರಮ, ಬಾಲಗಂಗಾಧರನಾಥ ಸ್ವಾಮೀಜಿಗಳ ಪುಣ್ಯ ಸ್ಮರಣೆ ಹಾಗೂ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ಸಂಕ್ರಾಂತಿ ಹಬ್ಬವು ಕೃಷಿ ಸಂಸ್ಕೃತಿ ಹಾಗೂ ಶ್ರಮದ ಗೌರವವನ್ನು ಸಾರುವ ಹಬ್ಬವಾಗಿದ್ದು, ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮಾಜದಲ್ಲಿ ಏಕತೆ, ಸಂಸ್ಕೃತಿ ಮತ್ತು ಪರಂಪರೆಯ ಮೌಲ್ಯಗಳನ್ನು ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಹಾಗೆ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಸಮಾಜಮುಖಿ ಸೇವೆ ಹಾಗೂ ಕುವೆಂಪು ಅವರ ಮಾನವೀಯ ಮೌಲ್ಯಗಳು ಇಂದಿನ ಪೀಳಿಗೆಗೆ ದಾರಿದೀಪವಾಗಿವೆ ಎಂದು ಹೇಳಿದರು. 3 ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಮೊದಲಿಗೆ ಕುವೆಂಪು ಅವರ ಜನ್ಮದಿನಾಚರಣೆ ಹಾಗೂ ನೂತನ ವರ್ಷ ಆರಂಭ, ಜೊತೆಗೆ ಸಂಕ್ರಾಂತಿ ಹಬ್ಬದ ಅಡ್ವಾನ್ಸ್ ವಿಶಸ್
ಮೊದಲಿಗೆ ಕುವೆಂಪು ಅವರವರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಅವರ ಮಾತು ಇಂದಿಗೂ ಸಹ ನಮ್ಮೆಲ್ಲರ ಜೀವನದಲ್ಲಿ ದಾರಿದೀಪವಾಗಿದೆ. ಅವರು ಸಮಾನತೆ, ಮಾನವೀಯತೆ ಮೌಲ್ಯಗಳು ಇಂದಿಗೂ ಸಹ ನಾವೆಲ್ಲ ಜೀವನದಲ್ಲಿ ಅಳವಡಿಸಿಕೊಂಡು ನಡೀತಾ ಇದ್ದೀವಿ. ಅದೇ ರೀತಿ ನೂತನ ವರ್ಷ ಅಂತ ಅಂದರೆ ನಿಮ್ಮ ಹೊಸ ಹೊಸ ಕಲ್ಪನೆಗಳಿರ್ಬೋದು, ಯೋಜನೆಗಳಿರ್ಬೋದು ಎಲ್ಲ ಸಹ ಒಳ್ಳೆ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ನೀವೇನು ಕನಸ್ಕೊಂಡಿರ್ತೀರೋ ಅದೆಲ್ಲ ಸಹಕಾರ ಆಗಲಿ ಅಂತ 2026 ಎಲ್ರಿಗೂ ಒಳ್ಳೆಯದಾಗಲಿ. ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷೆ ಭಾರತಿ ಗೌಡ, ಹರಣಿ ಗಣೇಶ್, ಶ್ರೀದೇವಿ ಮೊಗಪ್ಪಗೌಡ, ಹರಣಿ ಗಣೇಶ್, ಮುದ್ದಮ್ಮ, ಕವಿತಾ ಮಹೇಶ್, ಉಷಾ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶ ಹಾಳಾದರೂ ಅಧಿಕಾರ ಬೇಕು ಎಂಬ ಮನಸ್ಥಿತಿಯನ್ನು ನಾವು ಒಪ್ಪುವುದಿಲ್ಲ. ದೇಶ ಸುರಕ್ಷಿತವಾಗಿದ್ದರೆ ಮಾತ್ರ ರಾಜಕೀಯವೂ ಸುರಕ್ಷಿತವಾಗಿರುತ್ತದೆ, ಸಂವಿಧಾನವೂ ಉಳಿಯುತ್ತದೆ. ಮಾಜಿ ಸಚಿವ ಸಿಟಿ ರವಿ ಹೇಳಿಕೆ. ಮನೆ ಕಾಂಪೌಂಡ್ ತೆರವು ವಿವಾದ, ನಟ ಯಶ್ ತಾಯಿ ಪುಷ್ಪಾ ಎಂಟ್ರಿ, ದೂರುದಾರ ದೇವರಾಜ್ ಠಾಣೆಗೆ ಹಾಜರು, ಇಬ್ಬರ ವಿಚಾರಣೆ. ಬಿಜೆಪಿ ಸರ್ಕಾರದ ಉದ್ದೇಶ ಜನರಿಗೆ ಉದ್ಯೋಗ ನೀಡುವುದರ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಸಾಧಿಸುವುದಾಗಿದೆ. ಮಹಾತ್ಮ ಗಾಂಧೀಜಿ ಅವರ ಆಶಯಗಳನ್ನು ಸಾಕಾರಗೊಳಿಸುವ ಉದ್ದೇಶದಿಂದ ನರೇಗಾ ಯೋಜನೆಯಲ್ಲಿ ಬದಲಾವಣೆ ಮಾಡಲಾಗಿದೆ. ಮಾಜಿ ಸಚಿವ ಸಿಟಿ ರವಿ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.